ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಬೆಳ್ಳುಳ್ಳಿ ಚಟ್ನಿ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಆಗಿರೋದನ್ನು ಭಾಳ ಖಾರ ಇಲ್ಲ ಅಂತ 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೇನೆ. 1 ಚಮಚದಷ್ಟು ಜೀರಿಗೆ ಮತ್ತು ನಾನು 1 ಮುಷ್ಟಿಯಷ್ಟು ಸಿಪ್ಪೆ ತೆಗೆದಿರುವಂಥ ಬೆಳ್ಳುಳ್ಳಿಯನ್ನು ಕೂಡ ಇಲ್ಲಿ ಹಾಕ್ಕೊತೇನೆ. ಫ್ರೆಂಡ್ಸ್ ನಮ್ಮ ಕಿಚನ್ ಚಾನಲನ್ನು ಯಾರಾದರೂ ಹೊಸಬರು ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಇದಕ್ಕೆ ನೀರನ್ನು ಹಾಕದೇನೆ ತರಿಯಾಗಿ ಒಂದು ಸಲ ರುಬ್ಕೋಬೇಕು ಫ್ರೆಂಡ್ಸ್. ಸಾಮಾನ್ಯವಾಗಿ ಇದು ಅನ್ನದ ಜೊತೆ ಸೈಡ್ ಡಿಶ್ಶಾಗಿ 1 ಚಮಚ ತುಪ್ಪ ಇದ್ದರೆ ನಾವು ಬಿಸಿ ಅನ್ನಕ್ಕಂತೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ಇದಕ್ಕೆ ನೋಡಿಕೊಂಡು ಉಪ್ಪು ಹಾಕೋರಿ ಫ್ರೆಂಡ್ಸ್, ಯಾಕಂದರೆ ನಾನು ಹಾಕಿರೋ ಉಪ್ಪುನೇ ಸ್ವಲ್ಪ ಜಾಸ್ತಿ ಆಗಿದೆ. ಇಷ್ಟು ಉಪ್ಪು ಬೇಡ, ಒಂದು ಸ್ವಲ್ಪ ಸಾಕು. ಈ ರೀತಿ ಉಪ್ಪು ಹಾಕ್ಕೊಂಡು ಇದನ್ನು ಮತ್ತೊಂದು ಸಲ ರುಬ್ಕೋಬೇಕು. ಇಷ್ಟಾದರೆ ಸಾಕು ಫ್ರೆಂಡ್ಸ್. ಈಗ ಇದಕ್ಕೆ ಏನಾದರೂ ಜ್ವರ ಬಂದಾಗ ಈ ರೀತಿ ಮಾಡ್ಕೊಳ್ಳೋದಾದರೆ ಇದಕ್ಕೆ ಒಗ್ಗರಣೆ ಕೊಡೋದು ಬೇಡ, ಇಷ್ಟ ಆದ್ರೇ ಸಾಕು. ಆದರೆ ನಾನು ಇದನ್ನು ವಾರಾನುಗಟ್ಟಲೆ ಇಡಬೇಕಂತ ಮಾಡಿರೋದರಿಂದ ಇದಕ್ಕೆ ಈಗೊಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊತೇನೆ ಫ್ರೆಂಡ್ಸ್. ಸಾಮಾನ್ಯವಾಗಿ ಬೆಳ್ಳುಳ್ಳಿ ಚಟ್ನಿಯನ್ನು ಹಳ್ಳಿಗಳ ಕಡೆ ಮಾಡ್ತಾರೆ ಫ್ರೆಂಡ್ಸ್. ಯಾವಾಗಲೂ ಒಂದೊಂದು ಸಲ ಊಟಕ್ಕೆ ಏನೂ ಇಲ್ಲದಾಗ ಇದನ್ನು ಸೈಡಲ್ಲಿ ಹಾಕಿ ಮೊಸರು ಹಾಕಿನೂ ತಿಂತಾರೆ. ಮತ್ತು ಚಿಕ್ಕ ಮಕ್ಕಳ ಟಿಫಿನ್ಗೂ ಅನ್ನದ ಜೊತೆ ಮಿಕ್ಸ್ ಮಾಡಿದ್ದನ್ನು ಕೊಡ್ಬೋದು ಫ್ರೆಂಡ್ಸ್. ಈಗ ಇಲ್ಲೊಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಅದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಂಡು, ಸಾಸಿವೆ ಸಿಡಿದ ಮೇಲೆ ಉದ್ದಿನಬೇಳೆ ಕಡಲೆಬೇಳೆಯನ್ನು ಹಾಕ್ಕೊತಿದ್ದೇನೆ. ನೀವು ಬೇಕಂದರೆ ಹಾಕೋರಿ, ಇಲ್ಲ ಅಂದರೆ ಬೇಡ. ಆದರೆ ಚಟ್ನಿ ಮಧ್ಯೆ ಒಂದೊಂದು ಉದ್ದಿನಬೇಳೆ ಕಡಲೆಬೇಳೆ ಸಿಕ್ಕಾಗ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ಇದ್ರ ಜೊತೆಯೇ ಜಜ್ಜಿರುವ ಬೆಳ್ಳುಳ್ಳಿಯನ್ನು ಹಾಕ್ಕೊತೀವಿ. ಜಾಸ್ತಿ ಬೆಳ್ಳುಳ್ಳಿ ಇಷ್ಟಪಡೋರಿದ್ದರೆ ಜಾಸ್ತಿನೂ ಹಾಕ್ಕೋಬೋದು. ಮತ್ತು ಕರಿಬೇವು, ಇಂಗು, ಒಗ್ಗರಣೆಗೆ ಏನೇನು ಹಾಕ್ತೀವೋ ಅದನ್ನು ಹಾಕ್ತಿದ್ದೇನೆ ಫ್ರೆಂಡ್ಸ್. ನಾನು ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಬೆಳ್ಳುಳ್ಳಿ ಚಟ್ನಿ ಮಾಡೋದನ್ನು ಹೇಳ್ತಿದ್ದೇನೆ. ಕೆಲವರು ಅದಕ್ಕೆ ಮೆಂತ್ಯಕಾಳನ್ನು ಹಾಕ್ತಾರೆ, ನಾನು ಇಲ್ಲಿ ಹಾಕ್ಕೊಂಡಿಲ್ಲ. ಈಗ ಈ ಒಗ್ಗರಣೆ ಇಷ್ಟು ರೆಡಿ ಆದಮೇಲೆ ಗ್ಯಾಸನ್ನು ಸಣ್ಣ ಉರಿಯಲ್ಲಿಟ್ಟು ಈಗ ಇದಕ್ಕೆ ನಾನು ರುಬ್ಬಿರುವಂಥ ಬೆಳ್ಳುಳ್ಳಿ ಪೇಸ್ಟನ್ನು ಈಗ ಹಾಕ್ಕೊತಿದ್ದೇನೆ. ಇದನ್ನು ಭಾಳ ಏನು ಕುದಿಸೋದು ಬೇಡ ಫ್ರೆಂಡ್ಸ್, ಒಂದು ಸಲ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆದರೆ ಸಾಕು. ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಟಿಲ್ಲ ಅಂದರೂ ಹಾಗೇ ಹೊರಗಡೆ 1 ವಾರಾನುಗಟ್ಟಲೆ ಇಟ್ಟು ನೀವು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್, ಏನೂ ಕೆಡೋದಿಲ್ಲ. ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ಸಾಕು ಫ್ರೆಂಡ್ಸ್. ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಎಣ್ಣೆ ಮತ್ತು ಚಟ್ನಿ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಗ್ಯಾಸ್ ಆಫ್ ಮಾಡಿ ತಣ್ಣಗಾದಮೇಲೆ ಯಾವುದಾದರೂ ಒಂದು ಗಾಜಿನ ಬಾಟಲ್ಲಿ ಹಾಕಿಟ್ರೆ ವಾರಾನುಗಟ್ಟಲೆ ಆದರೂ ಏನೂ ಆಗೋದಿಲ್ಲ ಫ್ರೆಂಡ್ಸ್. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು.